ಗಾಡಿ ಬೇಕಲ್ಲೇ? ಲೇ ಗಾಡಿ ನಮ್ಮ ರಫೀಕಿಗೆ ಹೇಳಿದ್ರೆ ತಂದು ಕೊಡ್ತಾನೆ. ಹೇ, ನೀನ್ ಕಿಡ್ನಾಪ್ ಆಗಿದ್ಯಾ ಅಂದ್ರೆ ನಂಬ್ಲಿಕ್ಕೆ ನಿಮ್ಮ ಅಪ್ಪ ಏನ್ ದಡ್ಡ ಅದಾನೇನ? ಶಾಣೆ ಅದಾನ, ತೇಕಾಲ ಜ್ಞಾನಿ. ಲವ್ ರಾವತ್ ಯಾಕೋ ಬಿಟ್ಟೆ? ಅದು ತ್ರಿಕಾಲ ಜ್ಞಾನಿ. ನೆಕ್ಸ್ಟ್ ಟೈಮ್. ಹಾ, ನಮ್ ಕೆಲಸದವಳನ್ನ ಕರ್ಕೊಂಡ್ ಬರ್ತೀನಿ. ಅವಳ ಎದುರುಗಡೆ ಕಿಡ್ನಾಪ್ ಆದ್ರೆ ಒಳ್ಳೇದು. ಯಾಕೆಂದ್ರೆ ಅವಳು ಎಷ್ಟು ಹೇಳ್ಬೇಕೋ ಅದಕ್ಕಿಂತ 10ರಷ್ಟು ಹೆಚ್ಚಾಗಿ ಹೇಳ್ತಾಳೆ. ಕಾಮಾಕ್ಷಿ, ದೇವಸ್ಥಾನಕ್ಕೆ ಹೋಗೋಣ, ಬರ್ತ್ಯಾ? ದೇವಸ್ಥಾನಕ್ಕ ನಾನ್ ಯಾಕಮ್ಮ? ಕರೆಕ್ಟ್, ದೇವಸ್ಥಾನಕ್ಕೆ ಹಾಕಿ ಅದಕ್ಕ. ಅಯ್ಯ ನೀನ್. ಕಾಮಾಕ್ಷಿ, ಮಾರ್ಕೆಟ್ಗೆ ಹೋಗೋಣ, ಬರ್ತ್ಯಾ? ಮಾರ್ಕೆಟ್ ನೀವ್ ಯಾಕಮ್ಮ? ಆಕೆ ಅನ್ಕೊಂಡಷ್ಟು ಹಗರಿಲ್ಲ, ಸಿಕ್ಕಾಪಟ್ಟೆ ಲಾಜಿಕ್ ಮಾತಾಡ್ತಾಳ. ಕಾಮಾಕ್ಷಿ ಇಸ್ ರೈಟ್. ಕಾಮಾಕ್ಷಿ, ಹಾಗೆ ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಬರೋಣ, ಬರ್ತ್ಯಾ? ಈಗ ಮುಂದಿನ ಕಾರ್ಯಕ್ರಮ ಏನ್ರಪ್ಪ? ಚಂದಾದಾರರಿಗೆ ಕರೆ ಮಾಡುವುದು. ಈಗ ಬೇಡ, ಅಪ್ಪ ಮೀಟಿಂಗ್ ಅಲ್ಲಿ ಇರ್ತಾರೆ, ಫೋನ್ ಎತ್ತದಿಲ್ಲ. ಪದೇ ಪದೇ ಫೋನ್ ಕೂಡ ಮಾಡಬಾರ್ದು, ಸೀರಿಯಸ್ನೆಸ್ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಫೋನಿಂದ ಕಾಲ್ ಮಾಡಿ. ಭಾರಿ ಪ್ರೊಫೆಷನಲ್ ಅದಿಯವ. ಮುಂಚೆ ಇಂತ ಹಲ್ಕಟ್ ಕೆಲಸ ಏನಾರ ಮಾಡಿಯನ? ಹಲೋ ಶಶಾಶಲ, ನಾವು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಸ್ವಲ್ಪ ಗಂಟ್ಲು ಸರ್ ಮಾಡ್ಕೊಳ್ಳೆ, ಕಫ ಐತಿ. ಸ್ವಲ್ಪ ಬೇಸ್ ಮಾಡಿ ಮಾತಾಡ್ಲೆ, ಬೇಸ. ಓಕೆ. ಹಲೋ ಶಶಾಶಲ. ಏಯ್, ಕಾಸ್ಟ್ ಎಷ್ಟು ಕೇಳೋದು? ನನಗ್ 5 lakhs ಸಾಕು. ನಿಮ್ಗೆಲ್ಲ ಏನಾದ್ರು ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ. ನಮ್ಗೆಲ್ಲ 1 ಲಕ್ಷಣ. 5 + 3 = 8. ಅಲ್ಲಲೇ 8. ಓಕೆ. ಲೇ, ಕೇಳದ್ ಕೇಳ್ತಿ, ಒಂದ್ 2-3 ಲಕ್ಷ ಜಾಸ್ತಿ ಕೇಳ. ನಾವು ಕಾಲೇಜಿಗೆ ಕೊಟ್ಟಿರೋ ಡೊನೇಷನ್ ಆದ್ರೂ ವಾಪಸ್ ಬರ್ತೈತಿ. ಚ ಕಿಡ್ನಾಪಿಂಗ್ ಅಲ್ಲಿ ನಿಯತ್ ಮುಖ್ಯ. 8 ಒಳ್ಳೆ ನಂಬರು. ಓಕೆನಾ? ಹಲೋ ಶಶಾಶಲ, ಇನ್ನು 1 ಗಂಟೆ ಒಳಗೆ 8 ಲಕ್ಷ ಕೊಟ್ಟು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗು. 8 ಲಕ್ಷನಾ? ನಿನ್ ಕಣ್ಣಾಗ ನಾನು ಹೆಂಗ್ ಕಾಣ್ತೀನಿ? ನಾನೇನ್ ವಿಡಿಯೋ ಕಾಲ್ ಮಾಡಿರೋದು ಕಾಣಿಸೋಕೆ. ವಾಯ್ಸ್ ಅಲ್ಲಿ ವಾಲ್ಯೂಮ್ ಕಡಿಮೆ ಇಟ್ಕೊಂಡು ಮಾತಾಡೋ. ನಿನ್ ಮಾತ್ ಕೇಳೋಕೆ ನಾವೇ ನಿನ್ ಸ್ಟೂಡೆಂಟ್ಸ್ ಅಲ್ಲ. ಸ್ಟೂಡೆಂಟ್ಸ್ ವಿಚಾರ ಯಾಕ್ಲೆ ತೆಗಿತಿ? ಸಿಗಾಕೋತೀವಿ. ಬೇಡವಾ? ಬ್ಯಾಡಪ್ಪ. ಓಕೆ. ವೆಂಕಿ, ಈಗ ಕಾಲ್ ಮಾಡು. ಹಲೋ ಶಶಾಚಲ. ಯಾರು? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮತ್ತೆ ಮತ್ತೆ ನಂಗೆ ಹೇಳೋ ಅಭ್ಯಾಸ ಇಲ್ಲ. ನಾವು ನಿನ್ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಯೋ, ಕಿಡ್ನಾಪ್ ಮಾಡಿದೀವಿ ಕಣಯ್ಯ, ಕಿಡ್ನಾಪ್. ಯಾರೋ ನೀನು? ನಿನಗೆ ನಾವ್ ಯಾರು ಅಂತ ಗೊತ್ತಾಗ್ಬೇಕಾ ಅಥವಾ ನಿನ್ ಮಗಳು ಬೇಕಾ? ಪ್ಲೀಸ್ ಪ್ಲೀಸ್, ನಂಗೇನು ಮಾಡ್ಬೇಡಿ. ಪ್ಲೀಸ್ ನನ್ನ ಬಿಟ್ಬಿಡಿ, ಕಾಪಾಡಿ. ಅಪ್ಪ ಅಪ್ಪ, ಪ್ಲೀಸ್ ಅಪ್ಪ, ಅಪ್ಪ. ನಿಂಗೇನ್ ಬೇಕು? 8 ಲಕ್ಷ. ಇನ್ನು 1 ಗಂಟೆ ಒಳಗೆ ನಿನ್ ಕಚ್ಚಡ ಬುದ್ಧಿ ತೋರಿಸಿ ಏನಾದ್ರೂ ಪೊಲೀಸ್ ಹತ್ರ ಹೋದೆ ಅನ್ಕೋ, ನಿನ್ ಮನೆ ಮುಂದೆ ನಿನ್ ಮಗಳ ಬಾಡಿ ಇರತ್ತೆ. ಅದು ರೆಡ್ ಆಗಿರತ್ತೆ, ಅದು ಡೆಡ್ ಆಗಿರತ್ತೆ. ಹೆಂಗೆ ರೈಮಿಂಗ್ ಬಚ್ಚ? ಕಾಸು ರೆಡಿ ಮಾಡ್ಕೋ. ಇನ್ನು ಅರ್ಧ ಗಂಟೆಲಿ ನಾನೇ ಫೋನ್ ಮಾಡ್ತೀನಿ. ಹಲೋ ಹಲೋ ಹಲೋ. ಹಲೋ ಯಜಮಾನ್ರೆ, ಯಾರೋ 3 ಜನ ನಮ್ಮ ಅಲ್ಮೇಲಮ್ನವ್ರನ್ನ ಕಿಡ್ನಾಪ್ ಮಾಡ್ಬಿಟ್ರು. ಯಜಮಾನ್ರೆ, ಹಲೋ ಹಲೋ. ಹೇಯ್, ಈ ನನ್ ಮಗ ಏನೋ ಅರ್ಧ ಗಂಟೆ ನಾನೇ ಫೋನ್ ಮಾಡ್ತೇನೆ ಅಂದ್ರೆ ಇವಾಗೆ ಫೋನ್ ಮಾಡ್ತಾವನೆ. ರೆಡ್ಡು ಡೆಡ್ ಅಂದಲ್ಲ, ಈಗ ನೋಡು ನಾವೇ ಡೆಡ್ಡು. 1 ನಿಮಿಷ, ಅವರು ಮನೇಲಿ ದುಡ್ಡಿಟ್ಟಿರ್ತಾರೆ. ನನಗ್ಯಾಕೋ ಡೌಟ್ ಬರಕತ್ತೈತಿ. ದೊಡ್ಡ ಕುಂಡೆ, ನೀನ್ ಡೌಟ್ನಾಗ ಹುಟ್ಟಿದ್ಯಲೇ, ಸುಮ್ಮ ಕುಂದ್ರು. ಖರೆ ಹೇಳವ, ಮನೆಯಾಗ ರೊಕ್ಕ ಐತಿ? ಅಫ್ಕೋರ್ಸ್, ನೀನ್ ರಿಸೀವ್ ಮಾಡು. ಹಲೋ, ಎಲ್ಲಿಗೆ ಬರ್ಬೇಕು? ಹಲೋ, ಬಂದಿದ್ಯಾ? ಬಂದಿಲ್ವಾ ಅಲ್ಲಿ? ಹಾ, ಬ್ಯಾಗಲ್ಲಿ
ಇಲ್ಲ ಏಯ್ ರೊಕ್ಕ ಯಾಕ್ಲೆ ಶಾಲಿಗೆ ಹೋಗೋ ಬ್ಯಾಗಲ್ ತರ ಕೇಳ್ದಿ? ಯಾಕಂತ ನೆನಪು ಮಾಡ್ಕೋ. ಏ ಕೇಶ್ವ, ಈ ಫೈಲ್ಸ್ಗೂ ಪೈಲ್ಸ್ಗೂ ಏನ್ಲೇ ಡಿಫ್ರೆನ್ಸ್? ಫೈಲ್ಸ್ ನ ಕೂತ್ಕೊಂಡ ನೋಡ್ಬೋದಲ್ಲೇ, ಆ. ಫೈಲ್ಸ್ ಇದ್ರ ನೋಡ್ಕೋತ ಕುಂದಿರ್ಬೇಕಲ್ಲೇ. ಕರೆಕ್ಟ್ ಆಗಿ ಹೇಳ್ದೆ. ಕರೆಕ್ಟ್. ಏಯ್ ಏನಿದ್ ನಿಮ್ಮ ಅವತಾರ? ಕಾಲೇಜಿಗೆ ಬರೋ ಲಕ್ಷಣನ ಇದು? ಸರ್ ಶ್ರೀಶೈಲ ಕಮ್ಯಾರ್. ಸರ್ ಹೇಳಿ ಸರ್. ನೋಡಿ, ಇದು ಸ್ಟೂಡೆಂಟ್ ಲಕ್ಷಣ. ಬ್ಯಾಗು, ಇನ್ ಶರ್ಟ್, ನೀಟ್ ಯೂನಿಫಾರ್ಮ್. ಎಲ್ಲೇ ನಿಮ್ಮ ಬ್ಯಾಗಲ್ಲಿ ಒಂದು ಬುಕ್ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ಬಂದ್ಬಿಡ್ತೀರಾ ಕಾಲೇಜ್ಗೆ? ನಾಳೆಯಿಂದ ಬ್ಯಾಗ್ ಇಲ್ದಲ್ಲ ಯಾವನಾದ್ರೂ ಬಂದ್ರೆ ಪ್ರಿಮಿಸಿಸ್ ಒಳಗಡೆ ಎಂಟ್ರಿ ಇಲ್ಲ ನಿಮಗೆಲ್ಲ. ಓಕೆ ಸರ್. ನೀವು ಹೊಡಿ ಶ್ರೀಶೈಲ. ಥ್ಯಾಂಕ್ ಯು. ಬ್ಯಾಗ್ ಮರಿಬೇಡಿ. ಯಾವಾಗ ನೋಡಿದ್ರು ಬ್ಯಾಗ್ ಅಂತ ಬೈತಾನೆ ಇರ್ತಾನಲ್ಲ, ಈ ನನ್ನ ಮಗ ಬ್ಯಾಗಲ್ಲಿ ಹೆಂಗ್ ಕಾಣ್ತಾನೆ ಅಂತ ನೋಡಕ್ಕಂತಾನೆ ತರಿಸ್ದೆ. ಹಾ ಬ್ಯಾಗ್ ಹಾಕೋ. ಬೆನ್ನಿಗೆ ಬ್ಯಾಗ್ ಹಾಕಲಲ್ಲ, ಬೇಗ ಟೈಮ್ ಇಲ್ಲ. ಇದಾಗ್ತಿಲ್ಲ. ನಿನ್ ಸೈಜಿಗೆ ಆಗೋಕೆ ನೀನೇನ್ ಸ್ಟೂಡೆಂಟಾ? ತಿಂದು ಹಂದಿ ತರ ಬೆಳೆದಿದ್ಯಾ? ಎಷ್ಟಾಗತ್ತೆ ಅಷ್ಟು ಹಾಕೋ. ಈಗ ಮುಂದೆ ಬಾ, ನಿಂತ್ಕೋ, ರೆಡಿಗೆ ಹೋಗು. ನಿಲ್ಲು ಸಾಕು. ಇವಾಗ ಯೂ ಟರ್ನ್ ಮಾಡು. ಇವಾಗ ಸ್ಟ್ರೈಟ್ ಹೋಗು. ಹೋಗ್ತಾ ಇರೋ. ಏನಾಯ್ತು? ಏನಿಲ್ಲ. ನಿಜವಾಗ್ಲೂ ಏನಾಗಿಲ್ವಾ? ಏಟಾಗಿದ್ರೆ ಹೇಳು, ಆಂಬ್ಯುಲೆನ್ಸ್ ಕರ್ಸ್ಬಿಡ್ತೀನಿ ಅಂತ ಬಂದೇ ಬಿಡ್ತಾನೆ. ಏಯ್ ಈಗ ಎಲ್ಲಿಗೆ ಬರ್ಬೇಕು ಹೇಳು? ಹಂಗೆ ತಲೆ ಬಗ್ಸ್ಕೊಂಡು ನೆಲ ನೋಡ್ಕೊಂಡು ಹಂಗೆ ಮುಂದೆ ಸ್ವಲ್ಪ ಬರ್ತಾ ಇರು. ಹಾ, ಅಲ್ಲೊಂದ್ ದಿಬ್ಬ ಕಾಣಿಸ್ತಾ ಇದೆಯಾ? ಕರೆಕ್ಟ್ ಅದ್ರ ಮೇಲೆ ಹಂಗೆ ಬ್ಯಾಗ್ ಇಡು. ಇವಾಗ ತಿರ್ಗೋ. ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆಯಾ? ಹತ್ಕೊಂಡು ಹಂಗೆ ಹೋಗ್ತಾ ಇರೋ. ನಿಮ್ ಮಗಳು ಕಾಣಿಸ್ತಾಳೆ, ಹಂಗೆ ಕರ್ಕೊಂಡು ಹೋಗ್ತಾ ಇರ್ಬೇಕು. ಹಾ, ಶೇಷು, ಅವಳಕ್ಕಿಂತ ನೀನೇ ಜಾಸ್ತಿ ಟೆನ್ಷನ್ ಆಗಿದ್ಯಾ? ಕೂಲ್. ಏನ್ ಕೂಲ? ಕೂಲ್ ಕೂಲ್. ಅಲ್ಮೇಲೂ ಅವರು ಮುಖ ಪರಿಚಯ ಏನಾದ್ರೂ ಇದೆಯಮ್ಮ? ಇಲ್ವಲ್ಲ ಅಂಕಲ್, ಅವರೆಲ್ಲ ವೇಷ ಮರ್ಸ್ಕೊಂಡಿದ್ರು. ಏ ಗಾಬರಿ ಆಗ್ಬೇಡ. ನಾನ್ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಇದಕ್ಕಿಂತ ಮೊದ್ಲು ಅವ್ರನ್ನೆಲ್ಲಾದ್ರೂ ನೋಡಿದ್ಯಾ? ಯಾವ್ದಾದ್ರು ಫೆಮಿಲಿಯರ್ ಫೇಸ್? ಅಂದ್ರೆ ಮೊದ್ಲು ಎಲ್ಲೋ ನೋಡಿರೋ ನೆನಪು. ಹಾ ಅಂಕಲ್. ಅದು ಹೇಳಕ್ಕಂತ ಹೇಳು. ಒಬ್ಬ ಹ್ಮ್ KGF ಫಿಲಮ್ ಅಲ್ಲಿ ಲಾಸ್ಟ್ ಫೈಟ್ ನಲ್ಲಿ ಫುಲ್ ಗಡ್ಡ ಬಿಟ್ಕೊಂಡು ಮಚ್ಚಿಡ್ಕೊಂಡು ಓಡ್ ಬರ್ತಿರ್ತಾನಲ್ಲ, ಅದೇ ಥರ್ಡ್ ಲೈನ್ ಅಲ್ಲಿ. ಆ ಅವನ್ ಶೇವ್ ಮಾಡಿದ್ರೆ ಹೇಗಿರ್ತಾನೋ ಹಾಗೆ ಇದ್ದ ಅಂಕಲ್. ಇನ್ನೊಬ್ಬ ಆ ಕುರುಕ್ಷೇತ್ರ ಫಿಲಮ್ ಅಲ್ಲಿ ಆ ಅಭಿಮನ್ಯು, ನಿಖಿಲ್ ಕುಮಾರಸ್ವಾಮಿ, ಅವನು ಫೈಟ್ ಮಾಡ್ತಿರ್ಬೇಕಾದ್ರೆ ಸೈನಿಕರೆಲ್ಲ ಬರ್ತಾರಲ್ಲ, ಹೌದು, ಅದ್ರಲ್ಲೊಬ್ಬ ಬರ್ಜಿ ಎಸಿತಾನಲ್ಲ, ಅವನ್ ತರನೇ ಇದ್ದ ಅಂಕಲ್. ಬರ್ಜಿ ಎಸಿತಾನ. ಆಮೇಲೆ ಮೂರನೇ ಅವನು ಇನ್ನು ಹಂಗೆ ಹೇಳು. ಪೈಲ್ವಾನು, ಟಗರು ಪಗರು ಅಂತ ಹಿಡಿದು ಶ್ರೀಮನ್ ನಾರಾಯಣ ತನಕ ಎಲ್ಲ ವಿಲನ್ಗಳ ಹೆಸರು ಹೇಳು. ಇದೇ ಶ್ರದ್ಧೆ ಸ್ಟಡೀಸ್ ಮೇಲೆ ಇಟ್ಟಿದ್ರೆ ಇಷ್ಟೊತ್ತು ಯಾವತ್ತ ಅವತಾರ ಆಗ್ತಿದೆ. ಶೇಷು ಕೂಲ್. ಏನ್ ಕೂಲ್? ಅಲ್ಮೇಲು ನೀನು ಹೋಗಮ್ಮ, ರೆಸ್ಟ್ ಮಾಡು. ಅಂಕಲ್, ಆ ಮೂರನೇ ಅವನು ಆ ಫಿಲಂ. ಹಲೋ. ಪ್ಲೀಸ್.
ಪಾಪ ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿದ್ದಾಳೆ. ಸದ್ಯ ಅವಳಿಗೇನು ಆಗ್ಲಿಲ್ವಲ್ಲ, ನೀನ್ ಕೂಲಾಗಿರು. ಏನ್ ಕೂಲ? ಯಾಕೋ? ಟ್ಯೂಷನ್ಗೆ ಹೋಗು, ಓದ್ಕೋ ಅಂದ್ರೆ ಇಲ್ದೇ ಇರೋ ಕಥೆ ಎಲ್ಲ ಹೇಳ್ತಾಳೆ. ಪ್ರಿನ್ಸಿಪಾಲ್ ಆಗಿದ್ಯಾ, ನಿನ್ನ ಮಗಳ ನಿನ್ ಕೈಲಿ ಓದ್ಸೋಕ್ಕಾಗದೇ ಇದ್ರೆ ಇನ್ನೊಂದು ಮದುವೆ ಮಾಡ್ಕೋ, ಅವಳಾದ್ರೂ ಇವಳು ನೋಡ್ಕೋತಾಳೆ ಅಂತ ಯಾರ್ಯಾರೋ ಏನೇನೋ ಬಾಯಿಗೆ ಬಂದಿದ್ದು ಪುಕ್ಸಟ್ಟೆ ಸಲಹೆ ಎಲ್ಲ ಕೊಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹೆಂಗಿರ್ಲಿ ನಾನು? ಇವಳು ನೋಡಿದ್ರೆ ಯಾವಾಗ್ಲೂ 3 ಜನ ದಂಡಪಿಂಡ್ಗಳ ಜೊತೆ ತಿರುಗ್ತಾ ಇರ್ತಾಳೆ. 3 ಜನನ? ಕಾಮಾಕ್ಷಿ, ನೀನ್ ಎಷ್ಟು ಜನ ನೋಡ್ದೆ ಅಂದೆ? ಗೊತ್ತಾಗ್ಲಿಲ್ಲ ಸರ್, ಫುಲ್ ಕತ್ಲು. ಕತ್ಲ? ಕಿಡ್ನಾಪ್ ಆಗಿದ್ ಮಧ್ಯಾಹ್ನ ಅಲ್ವಾ? ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ನಲ್ಲ ಸರ್. ಲೂಸನ್ ಇವಳು. ಆಮೇಲೆ ಕೂಲಿಂಗ್ ಗ್ಲಾಸ್ ತೆಗೆದು ನೋಡ್ದೆ ಸರ್, 3 ಜನ, ಒಸಾಮ, ರಾಬಿನ್ ಹುಡ್ಡು ಮತ್ತೆ ವೀರಪ್ಪನು, ಇವ್ರು 3 ಜನ ಸೇರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಸರ್. 3 ಜನ, ಇಲ್ಲೂ 3 ಅಲ್ಲೂ 3. ಸಮಥಿಂಗ್ ಇಸ್ ಫಿಶಿ. ವಿಷಯ ಬೇರೆನೇ ಇದೆ. ಸರಿ ಶೇಷು, ಏನ್ ಮಾಡೋಣ? ನಾನು 2 ದಿನ ಊರಲ್ಲಿರಲಿ, ಬಂದ್ಮೇಲೆ ನೋಡೋಣ. ನಾನೆಲ್ಲ ನೋಡ್ಕೊಂತೀನಿ, ನೀನ್ ಟೆನ್ಷನ್ ಆಗ್ಬೇಡ, ಕೂಲ್ ಆಗಿರು. ಕೂಲ್.